ಮೇಕಪ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಕಣ ಇನ್ನು. ಅದು ಚೆನ್ನಾಗಿದೆ ನಿನ್ನೆ ಮೊನ್ನೆ ಎಲ್ಲ ಮಿಡ್ ನೈಟ್ ಎಲ್ಲ ವ್ಲಾಗ್ ಮಾಡಿದೀವಿ ಗೈಸ್. ಬೆಟ್ಟ ಅಂತ ಹತ್ತಕ್ ಹೋಗ್ತಾ ಇರ್ತಾನೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ರದೀಪ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಬನ್ನಿ, ನಾನು ಇವತ್ತು ಡೈಲಿ ವ್ಲಾಗ್ ನ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಬ್ಯಾಕ್ ಯಾರಿದ್ದಾರೆ, ನನ್ನ ತಮ್ಮ ಅಂಡ್ ಚಂದನ್. ಇಲ್ಲಿ ಬಂದು ಆಸ್ ಯೂಶುವಲ್ ಮೈ ಡಿಯರ್ ಡಾರ್ಲಿಂಗ್ ಹಸ್ಬೆಂಡ್. ಆಕ್ಚುಲಿ ಇವತ್ತು ನಾವು ಇವರೆಲ್ಲ ಒಂದ್ ಕಡೆ ಹೋಗ್ತಾ ಇದಾರೆ ಗೈಸ್. ಸೊ ಅದೆಲ್ಲಿ ಏನು ಫುಲ್ ಸಕ್ಕತ್ತಾಗಿರೋ ಪ್ಲೇಸಿಗೆ ಹೋಗ್ತಾ ಇದಾರೆ. ಅದನ್ನ ನೋಡ್ಬೇಕು ಅಂದ್ರೆ ನನ್ನ ತಮ್ಮನ ವ್ಲಾಗ್ ನ ಮಿಸ್ ಮಾಡ್ದೆ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಲಾಗ್ ನೇಮ್ ಬಂದು NSG ವ್ಲಾಗ್ಸ್. ಸಕ್ಕತ್ತಾಗಿರುತ್ತೆ, ಕ್ರೇಜಿ ಆಗಿರುತ್ತೆ. ಅದು ಎಸ್ಪೆಷಲಿ ಬಾಯ್ಸ್ಗೆ ಸಖತ್ ಇಷ್ಟ ಆಗುತ್ತೆ. ಸೊ ಯಾಕೆ ಅಂದ್ರೆ ಅವನು ಬಾಯ್ಸ್ಗೆ ಸಖತ್ ಇಷ್ಟ ಆಗುತ್ತೆ. ಯಾಕೆ ಅಂತ ಅಂದ್ರೆ ಅವ್ನ್ ಯಾವಾಗ್ಲೂ ಗುಡ್ಡ ಬೆಟ್ಟ ಅಂತ ಹತ್ತಕ್ ಹೋಗ್ತಾ ಇರ್ತಾನೆ. ಗನ್ಸು ನೋಡ್ಬೋದು ಎಲ್ಲ ತರ ಇರ್ಲಿ ಅಲ್ಲ, ಎಲ್ಲ ತರ ವ್ಯೂವರ್ಸ್ ಇರ್ಲಿ ಅಂತ. ಆಕ್ಚುಲಿ ಗರ್ಲ್ಸಿಗೂ ಇಷ್ಟ ಆಗುತ್ತೆ. ಏನು ಅಂತ ಅಂದ್ರೆ ಅವನು ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಇಂದ ಹಿಡಿದು, ಬಟ್ ಮೇನ್ ಅವನು ಟ್ರಾವೆಲಿಂಗ್ ಆತರ ಮಾಡ್ತಾ ಇರೋದು. ಏನೋ ಉಷಾ, ಆಮೇಲೆ ಫುಲ್ ಟ್ರಕ್ಕಿಂಗು ಆತರ ಎಲ್ಲ ಮಾಡ್ತಾ ಇದ್ದಾನೆ. ಆಮೇಲೆ ಹಿಡನ್ ಪ್ಲೇಸಸ್ ಎಲ್ಲಾ ಕಡೆ ಅವನು ಹೋಗ್ತಾ ಇದ್ದಾನೆ. ಇವಾಗಿನಿಂದ ಸ್ಟಾರ್ಟ್ ಮಾಡಿದಾನೆ. ಆಮೇಲೆ ಡೈಲಿ ವ್ಲಾಗ್ ಮಾಡ್ತಾನೆ. ಆಮೇಲೆ ಜಿಮ್ ಟ್ರೈನರ್ ಹಾಗೂ ವರ್ಕ್ ಮಾಡ್ಬೋದು ಗೈಸ್. ಹಂಗಿದಾನೆ ಇವನು. ನನ್ನ ವ್ಲಾಗ್ಸ್ ಸಾರಿ ನನ್ನ ತಮ್ಮನ ವ್ಲಾಗ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಓಕೆ, ಬಟ್ ನಾನ್ ಇವಾಗ ನಮ್ ಖುಷಿಯವರಂತೂ ಸುಮ್ಮಗೆ ಏರೋಪ್ಲೇನ್ ಓಡಿಸ್ತಾರೆ ಗೈಸ್. ಎಲ್ಲಿ ಗೊತ್ತಾ ಇವಾಗ ಹೋಗ್ತಾ ಇರೋದು? UB ಸಿಟಿ ಹೋಗ್ತಾ ಇದೀವಿ. ನಮ್ಮ ಅಕ್ಕ ಪಾರ್ಲರ್ ಹೋಗ್ತಾರೆ. ಏನ್ ಗೊತ್ತಾ, ನಮ್ದು ಬಾಯ್ಸ್ ಶಾಕ್ ಏನಂದ್ರೆ ಕಾರ್ ನೋಡೋದು, ಆ ಡ್ರೀಮ್ ನೋಡೋದು. ಇವ್ರದ್ದೇನು ಎಲ್ಲ ಡ್ರೀಮ್ ಮುಗ್ದಿದೆ, ಇನ್ನೇನು ಮೇಕಪ್ ಮಾಡ್ಕೊಳ್ಳೋದು. ಅಲ್ಲ, ನಿಮ್ಮನ್ ಮದ್ವೆ ಒಂದ್ ಡ್ರೀಮ್ ಮುಗ್ದಿದೆ, ನಮ್ದು ಇನ್ನೂ ಡ್ರೀಮ್ ಸ್ಟಾರ್ಟ್ ಆಗಿಲ್ಲ. ಒಂದ್ ಡ್ರೀಮ್ ಮುಗ್ದಿದೆ ಅವ್ರದ್ದು, ನಮ್ದು ಇನ್ನೂ ಡ್ರೀಮ್ ಸ್ಟಾರ್ಟ್ ಆಗಿಲ್ಲ. ನಮ್ದು ಡ್ರೀಮ್ ಸ್ಟಾರ್ಟ್ ಹೆಂಗ್ ಮಾಡ್ಕೊಳ್ಳೋದು ನೋಡಕ್ ಹೋಗ್ತಾ ಇದೀವಿ. ಯಾವ ಕಾರ್ ತಗೊಳ್ಳೋದು ಎಲ್ಲ ಫೀಲ್. UB ಸಿಟಿಗೆ ಏನಕ್ಕೆ ಹೋಗ್ತಿದ್ಯಾ? UB ಸಿಟಿಲಿ ಎಲ್ಲ ಲಕ್ಸುರಿ ಕಾರ್ಸ್ ಬಂದಿರತ್ತೆ. ಆಮೇಲೆ ಅಲ್ಲಿ UB ಸಿಟಿ ಟವರ್ ಇದೆಯಲ್ಲ, ಅಲ್ಲಿ ಎಷ್ಟು ಜನ ಬಂದಿರ್ತಾರೆ ಅಂದ್ರೆ ಸಖತ್ ಜನ ಬಂದಿರ್ತಾರೆ. ಸಖತ್ ಕಾರ್ಯಗಳು ಇರುತ್ತೆ. ಇವತ್ತು ಸಂಡೇ ಮೊದ್ಲೇ ಅದನ್ನ ನೋಡೋಣ ಅಂತ ಹೋಗ್ತಾ ಇದೀವಿ. ಅಲ್ಲ, ಕಾರ್ನ ನೋಡಕ್ಕೆ ಹೋಗ್ತಾ ಇದೀವಿ ಅಂದೆ. ನಾನು ವಾಯ್ಸ್ ಕೇಳಿಸ್ಕೊಂಡಿಲ್ಲ. ನನ್ನ ತಮ್ಮಂಗೆ ಜಾಸ್ತಿ ಕಾರಿನ ಕ್ರೇಜ್ ಜಾಸ್ತಿ, ಕಾರು ಬೈಕು. ಬಟ್ ಎಲ್ಲಾ ಬಾಯ್ಸ್ಗೂ ಇದು ಇಷ್ಟ ಇರುತ್ತೆ. ಕ್ಯಾಜುವಲ್ ಎಲ್ಲಾ ಬೈಸು ಇಷ್ಟ ಇದ್ದೇ ಇರುತ್ತೆ. ಇಲ್ಲ ಅಂದ್ರೆ ಅಂಕಲ್ ಅದು ವಯಸ್ಸಾದ ಎಲ್ಲರಿಗೂ ಇದು ಕ್ರೇಜೆ ಅಂತಾರ. ಸೊ ನನ್ ಚಾನಲ್ ಅಲ್ಲಿ ಬರುತ್ತೆ ಕಾರು, ಮತ್ತೆ ಅಲ್ಲಿ ಏನೇನ್ ನೋಡ್ತೀನಿ ಎಲ್ಲ ಹಾಕ್ತೀನಿ. ಇಲ್ಲಿ ಕರೆಕ್ಟ್ ಆಗಿ ನಂದು ಅಕೌಂಟ್ ಬರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ ಗೈಸ್. ಈಗಿನ ಕಂಟೆಂಟ್ ಗಳು ನೋಡ್ತಾ ಇರಿ, ಸಕ್ಕತ್ತಾಗಿರುತ್ತೆ. ಯಾಕೆ ಅಂದ್ರೆ ಫುಲ್ ತಲೆಗೆಟ್ಟಿರೋ ತರ ಇದೆ. ನಿನ್ನೆ ಮೊನ್ನೆ ಎಲ್ಲ ಮಿಡ್ ನೈಟ್ ಎಲ್ಲ ವ್ಲಾಗ್ ಮಾಡಿದೀವಿ ಗೈಸ್. ಮಿಡ್ ನೈಟ್ ಆಕ್ಚುಲಿ ಎದ್ದು ಲೇಕ್ ಹತ್ರ ಎಲ್ಲ ಸಕ್ಕತ್ತಾಗೆ ಇರುತ್ತೆ. ನೋಡಿ ನಮ್ ಖುಷಿ ಚಂದನಿ ಕೇಳಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ಹೆಂಗಿತ್ತು ಚಂದನ್? ಸಕ್ಕತ್ತಾಗಿತ್ತು. ಒಂದಿನ ಪೂರ್ತಿ ನಿದ್ದೆ ಮಾಡಿದೀವಿ. ಅಪ್ಪ ಹೌದು. ನಿನ್ನೆ ಎಷ್ಟ್ ಗಂಟೆ? 10 ಗಂಟೆಯಿಂದ ಸ್ಟಾರ್ಟ್ ಮಾಡ್ರ ನಿದ್ದೆ. 5 ಗಂಟೆಗೆ 5 ಗಂಟೆಗೆ ಎದ್ದಿದ್ದು ಗೈಸ್. ಬಟ್ ಕ್ರೇಜಿ ಆಗಿತ್ತು. ನಾನಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಿದ್ದನ್ನ. ಈ ತರ ಹುಚ್ಚುಜುರು ತರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೇ ಇಲ್ಲ ಗೈಸ್ ನಾನು. ಅದು ಈ ಖುಷಿಗೂ ಸಖತ್ ಇಷ್ಟ ಈ ತರ ಎಲ್ಲ. ಬಟ್ ನಾನ್ ಸ್ವಲ್ಪ ಅದರಿಂದ ದೂರ. ಬಟ್ ಇವತ್ ನಾನು ಹೋಗಿದ್ದೆ. ಖುಷಿಗೂ ಸಖತ್ ಇಂಟ್ರೆಸ್ಟ್ ಇದೆ ಗೈಸ್. ಟ್ರಕ್ಕಿಂಗು ಎಲ್ಲ ಸಖತ್ ಇಷ್ಟ. ಬಟ್ ನಾನ್ ಹೋಗಲ್ಲ ಅಂತ ಖುಷಿನೂ ಹೋಗ್ತಿರ್ಲಿಲ್ಲ. ಹೆಂಗಿರು ಚಂದನ್ ಫ್ರೈಡೆ ಬರ್ತಾನೆ, ಸಾಟರ್ಡೆ ಸಂಡೇ ಫ್ರೀ ಇರ್ತೀವಿ, ಆರಾಮ ಹೋಗೋಣ. ನಮ್ ಬಾಯ್ಸ್ ಇರ್ತಾರೆ. ನಿಮ್ ಬಾಯ್ಸ್ ಇರ್ತಾರ? ನಮ್ ಬಾಯ್ಸ್ ಯಾವಾಗ ರೆಗ್ಯುಲರ್ ಆಗಿರ್ತಾರೆ. ರೆಗ್ಯುಲರ್ ಬಾಯ್ಸ್ ನಮ್ದು. ಸರಿ ಗೈಸ್, ನಾನ್ ಆಕ್ಚುಲಿ ಇವಾಗ ಹೋಗ್ತಾ ಇರೋದು ಸಲೂನ್ಗೆ ಹೋಗ್ತಾ ಇದ್ದೀನಿ. ನಾನು ಇವಾಗಿರೋದು ಯಲಹಂಕದಲ್ಲಿ. ಇಲ್ಲಿಂದ ಜಯನಗರಿಗೆ ಹೋಗಿ
ಜಯನಗರ್ ಸಲೂನ್ ಟಿಂಕ್ರಿಂಗ್ ಮಾಡ್ಸಕ್ ಹೋಗ್ತಾರೆ ಜಯನಗರಿಗೆ. ಪೇಂಟಿಂಗ್ ಮಾಡ್ಸಕ್ ಹೋಗ್ತಿದ್ದಾರೆ. ಜಯನಗರಿಗೆ ಹೋಗ್ತಾ ಇದೀನಿ. ನನ್ ಮೇನ್ ರೀಸನ್ ಏನಪ್ಪಾ ಅಂದ್ರೆ ನಾನು ಕೆರಿಟಿನ್ ಮಾಡ್ಸೋಣ ಅಂತ ಇದೀನಿ. ನಂಗಲ್ಲೇ ಫುಲ್ ಸ್ಮೂತ್ನಿಂಗ್ ಎಲ್ಲ ಹೋಗ್ಬಿಟ್ಟಿದೆ. ಸ್ಮೂತ್ನಿಂಗ್ ಮಾಡ್ಸೋಣ, ಸ್ಮೂತ್ನಿಂಗ್ ಅಲ್ಲ ಕೆರಿಟಿನ್ ಟ್ರೀಟ್ಮೆಂಟ್ ತಗೋಣ ಅಂತಿದ್ದೀನಿ. ಬಟ್ ನನ್ನ ಅಪಾಯಿಂಟ್ಮೆಂಟ್ ಇದ್ದಿದ್ದು 10:30ಗೆ. ಇವಾಗ ಟೈಮ್ ಬಂದ್ಬಿಟ್ಟು 10:43. ಇವಾಗ ನೋಡಿ 10:44 ಆಯ್ತು. ಇವಾಗ ನಂದು ಅಪಾಯಿಂಟ್ಮೆಂಟ್ ಟೈಮ್ ಬಂದು 10:30 ಇದ್ದಿದ್ದು. ನಾನು 11 ತನಕ ತಗೊಂಡಿದ್ದೀನಿ, ಮತ್ತೆ ಎಕ್ಸ್ಟೆಂಡು. ಅದು 11ಗೂ ಹೋಗೋಕ್ಕಾಗಲ್ಲ. ಏನೋ 11:30ಗೆ ಅಷ್ಟೊತ್ತಿಗಂತೂ ಹೋಗ್ಬಹುದು. ನೋಡೋಣ, ಇನ್ ಕೇಸ್ ಅಲ್ಲಿ ಹೋಗಕ್ಕಾಗಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಇನ್ಯಾವಾಗಾದ್ರು ಪೋಸ್ಟ್ಪೋನ್ ಮಾಡೋದು. ಬಟ್ ಪೋಸ್ಟ್ಪೋನ್ ಮಾಡಬಾರ್ದು, ಬೇಕೇ ಬೇಕು ಅಂತ ಅನ್ಕೊಂತಾ ಇದೀನಿ guys. ಇಲ್ಲ ಅಂದ್ರೆ ನಾನು ಮತ್ತೆ ಇವ್ರ ಜೊತೆನೆ ಹೋಗ್ಬೇಕಾಗುತ್ತೆ. ಆಯ್ತು ಅಂದ್ರೆ ಬರೋದೇ ನಮ್ ಜೊತೆ ಇನ್ನೇನಿಲ್ಲ. ಖುಷಿಗೆ ಅದೇ ಬೇಕಾಗಿರೋದು, ನನಗ್ ಗೊತ್ತು. ಖುಷಿಗೆ ಅದೇ ಬೇಕಾಗಿರೋದು ಅಂತ. ಖುಷಿಗೆ ಅದೇ ಬೇಕಾಗಿರೋದು ಗೈಸ್. ಯಾಕೆ ಅಂದ್ರೆ ಆರಾಮಾಗಿ ಜೊತೆಗೆ ಇರ್ಬೇಕು ಯಾವಾಗ್ಲೂ. ಆಮೇಲೆ ನಾವೆಲ್ಲ ಒಟ್ಟಿಗೆ ಹೋಗ್ಬೋದು ಅಂತ. ಬಟ್ ನಾನು ಸ್ಮೂತ್ನಿಂಗ್ ಮಾಡಿಸ್ಬೇಕು ಗೈಸ್. ಖುಷಿ ನಮ್ ಜೊತೆ ಇದ್ರೆ ನಿನ್ ಬಗ್ಗೆ ಯೋಚನೆ ಇರೋದ್ಬಿಡು. ಆಯ್ತು ಗೈಸ್, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ನಾನು ಹೋಗ್ತಾ ಇರೋದು ಜಯನಗರ್ ಇಂಟಚ್ ಸಲೂನ್ಗೆ. ನೋಡ ನಾನು ಏನ್ ಮಾಡ್ಸಕ್ ಹೋಗ್ತಿದ್ದೆ ಅಂತ. ನಾನು ಅದೇ ಹೇಳಿದ್ನಲ್ಲ, ಕೆರಿಟಿನ್ ಟ್ರೀಟ್ಮೆಂಟ್. ಒಂದೇ ನಾನು ಇಲ್ಲ ಅದೇ ಆಕ್ಚುಲಿ ಟೈಮ್ ಒಂದು 7 hours 6 hours ಅಂತೂ ಬೇಕು ಫುಲ್ಲು. ನಾನು ಏನೇನು ಮಾಡಿಸ್ಬೇಕು ಅಂತೀನೋ ಎಲ್ಲ ಮಾಡಿಸ್ಕೊಂಡು ಬರಕ್ಕೆ ಒಂದು 6 hours ಫುಲ್ ಡೇ ರಿಲ್ಯಾಕ್ಸ್ ಗೈಸ್. ನಂಗೆ ಯಲಹಂಕದಲ್ಲೂ ಅದೇ ತರ ಏನಾದ್ರು ಇದ್ದಿದ್ರೆ ಇಲ್ಲೇ ಇದ್ಬಿಡ್ತಿದ್ದೆ. ತಿಂಗ್ಳಿಗೆ ಒಂದ್ಸತಿ ಹೋಗಂತ ಆರಾಮಾಗಿ ಇದ್ಬಿಡ್ತಿದ್ದೆ. ಬಟ್ ಏನ್ ಮಾಡೋದು, ಇಲ್ಲಿ ಯಲಹಂಕದಲ್ಲಿ ಅಷ್ಟೊಂದೇ ನನಗೆ ಅನ್ಸ್ಲಿಲ್ಲ. ಟ್ರೈ ಮಾಡಿದೀನಿ ಎಷ್ಟೊಂದ್ ಕಡೆ, ಬಟ್ ನನಗೇನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ಸಿಲ್ಲ ಗೈಸ್. ಸೊ ಹಂಗಾಗಿ ನಾನು ಅಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿ ಇವಾಗ ಹೋಗ್ತಾ ಇರೋದು. ಬನ್ನಿ, ಇಲ್ಲಿ ಹೆಂಗೆ ನನ್ನ ಬ್ಲಾಗ್ಸ್ ನಲ್ಲಿ ಪ್ರೀವಿಯಸ್ ಸ್ಟಾರ್ಟಿಂಗ್ ಎಲ್ಲ ಅಲ್ಲೇ ತೋರಿಸಿರೋದು ಇಂಟೆಚ್ ಸಲೂನಲ್ಲೇ. ಅದಾದ್ಮೇಲೆ ಎಷ್ಟೊಂದ್ ದಿನ ಆಯ್ತು ಹೋಗಿರ್ಲಿಲ್ಲ ಆ ಕಡೆ ಸೈಡು. ಸೊ ಇವಾಗ ಹೋಗ್ತಾ ಇದೀನಿ. ಬಂದ್ಮೇಲೆ 10 ನಿಮಿಷ ಆಯ್ತು ತಮ್ಮ. ನಾವೆಲ್ಲ ಬಾಯ್, ಸಿ ಯು, ಬಾಯ್ ಬಾಯ್. ಹತ್ರನಾ ಮನೆ? ಇಲ್ಲ ಇಲ್ಲ ಇಲ್ಲ, ಬಾಯ್. ಇರ್ಲಿ ಬಾಯ್ ಬಾಯ್. ಗೈಸ್, ನಾನು ಇವಾಗ ಟೈಮ್ ಬಂದು 11:54 ಆಗಿದೆ ಗೈಸ್. 11:54. ನನ್ನ ಅಪಾಯಿಂಟ್ಮೆಂಟ್ ಇದ್ದಿದ್ದು ಹೆಂಗ ಹಾಕ್ಲಿಸ್ತಾಕೂತವನಲ್ಲಿ. ನನ್ನ ಅಪಾಯಿಂಟ್ಮೆಂಟ್ ಟೈಮ್ ಬಂದ್ಬಿಟ್ಟು 10:30 ಆಗಿತ್ತು. ಇವಾಗ 11:55 ಆಗಿದೆ. 11ಗೆ ಬರ್ತೀನಿ ಅಂತ ಅಂದೆ, ನೋಡಿದ್ರೆ 12 ಆಗ್ತಾ ಬಂತು. ಅವರು ಏನೋ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಿದಾರೋ ಬಿಟ್ಟಿದಾರೋ ಒಂದು ಗೊತ್ತಿಲ್ಲ. ಬಟ್ ಅದೇ ಗ್ಯಾಪ್ ನಲ್ಲಿ ನಾನು ಸುಮ್ಮನೆ ಯಾಕೆ ಅಂತ ಇನ್ನೊಂದು ಇನ್ನ ಎಷ್ಟು ಚಾಲುಕ್ ಅಂತ ಅಂದ್ರೆ ಇನ್ನೊಂದು ನೋಡ್ಕೊಂಡ್ಬಿಟ್ಟಿದೀನಿ ಗೈಸ್ ಇದ್ರಲ್ಲಿ. ಬಟ್ ಆದ್ರೆ ನನಗೆ ಇಲ್ಲಿ ಓಕೆ, ಇಲ್ಲ ಅಂದ್ರೆ ಇನ್ನೊಂದ್ ಕಡೆ ಒಟ್ಟು ಮಾಡಿಸ್ಬೇಕು ಗೈಸ್ ನಾನು ಅಂತ ಡಿಸೈಡ್ ಮಾಡಿದೀನಿ. ಇನ್ನೊಂದ್ ಕಡೆ ಇಲ್ಲಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಕಾಂಪ್ಲಿಮೆಂಟರಿ ಹೇರ್ ಕಟ್ ಬೇರೆ ಇದೆ. ಇನ್ನೊಂದ್ ಕಡೆ ಕಾಂಪ್ಲಿಮೆಂಟರಿ ಹೇರ್ ಕಟ್ ಬೇರೆ ಇದೆ. ಅಪ್ಪಾ ಭಯ ಆಗ್ತದೆ. ಚೇಂಜ್ ಇಲ್ಲ. ಲೇಟ್ ಆಗ್ಬಿಡ್ತು ಗಾಯ್ಸ್. ಇವಾಗ ತುಂಬಾ ನಾನು ಕರ್ರು ಕಾಣ್ತೀನಿ ನಿಮ್ ಪಕ್ಕದಲ್ಲಿ ಇವತ್ತು. ನಾನು ಕತ್ಲಾಯ್ತಲ್ಲ ಹಿಂಗೆ. ಇವಾಗ ಇನ್ ಕೇಸ್ ಏನಾದ್ರು ಇಲ್ಲ ಆಗಿಲ್ಲ ಅಂತ ಅಂದ್ರೆ ಆಯ್ತಾ, ಇನ್ ಕೇಸ್ ಏನಾದ್ರು ಆಗಿಲ್ಲ ಅಂತ ಅಂದ್ರೆ ಫೋನ್ ಪೇ ಮಾಡಿಸ್ಕೊಂಡ್ರು ಗೈಸ್. ನಿನ್ನ ಹಿಡ್ಕೊಂತಾರೆ ಡಿಜಿಟಲ್ ಇಂಡಿಯಾ ಅಲ್ಲ. ನೋಡಿ ಗೈಸ್ ಹೆಂಗಿದೆ ಅಂತ. ಮೋದಿ ಮೊನ್ನೆ ತಾನೇ ರಿಪೋರ್ಟ್ ಬಿಟ್ಟ, ಎಲ್ಲಿ UPI ಜಾಸ್ತಿ ಕಂಟ್ರಿಯಲ್ಲಿ ಅಂದ್ರೆ ನಮ್ದೇ. ಆಲ್ಮೋಸ್ಟ್ 70% UPI ನಮ್ದೇ. ಪೇ ಮಾಡ್ರಿ ಇನ್ನೇನು. ಅಯ್ಯ 10 ರೂಪಾಯಿಗೆ ಮಾಡಿಸ್ಕೊಂಡ್ಲಿಲ್ವಾ ಇವಾಗ ಅಜ್ಜಿ ಅಲ್ಲ. ಅಲ್ಲ ಬಟ್ ಆದ್ರೂ ಹಿಂಗೆಲ್ಲ ಕೇಳೋದು ಆಕ್ಚುಲಿ ಇಟ್ ಇಸ್ ನಾಟ್ ಗುಡ್. ಯಾಕೆ ಅವ್ರದ್ದೇನೋ ಬೇರೆ ಇರುತ್ತೆ, ಅದೇ ಹಿಂಸೆ ಮಾಡಿ ಕೇಳಬಾರ್ದು ಅಷ್ಟೇ. ಅವ್ರಿಗೆ ಅವ್ರದ್ದು ಬೇರೆ, ಅವ್ರು ಬೆಗ್ ಮಾಡೇ ಅವ್ರದ್ದು ಬದುಕೋದು ಲೈಫ್. ಅವ್ರದ್ದೇ ರೂಲ್ಸ್ ಅವ್ರದಂಗೆ. ಅವ್ರು ಬೆಗ್ ಮಾಡಿನೇ ಅವ್ರದ್ದೇನೋ ಕೇಳಿದ್ ನಿಂಗೆ ಓಕೆನಾ?
ಅದೇ ಇಲ್ಲ ಅಂದಾಗ ಹೋಗ್ಬೇಕು. ಮತ್ತೆ ಅದನ್ನ ಹೇಳ್ತಾ ಇರೋದು ನಾನು. ಒಂದೊಂದ್ ಕಡೆ ಇರುತ್ತೆ ಈ ತರ ಎಲ್ಲ, ಏನ್ ಮಾಡಕ್ ಆಗಲ್ಲ. ಇದೆಲ್ಲ ಸರಿ ಇಲ್ಲ ಗೈಸ್. ಸ್ವಲ್ಪ ಅದೆಲ್ಲ ನನ್ನ ಪಕ್ಕದಲ್ಲಿರೋ ಸ್ವಲ್ಪ ಹಂಗೇನೆ ನಾವು ಕಿವಿ ಮುಚ್ಕೋಬೇಕು ಕೆಲವೊಂದೊಂದನ್ನ. ಓಕೆ ಗೈಸ್, ನಾನು ಏನು ಅಂತ ಅಪ್ಡೇಟ್ಸ್ ಆಮೇಲೆ ಹೇಳ್ತೀನಿ. ಓಕೆನಾ? ಹೊರಗಿರಲ್ಲ, ಮನೆ ತೋರಿಸ್ತೀನಿ. ನಮ್ಮ ಆಫೀಸ್ ಹಿಂದೆ ರೋಡಲ್ಲೇ ಇದ್ದಿದ್ದು ಅದು. ಗೈಸ್, ನನ್ನ ಅಪಾಯಿಂಟ್ಮೆಂಟ್ ಟೈಮ್ ಹೋಗ್ತಾ ಇದೆ. ಕನ್ಫ್ಯೂಸ್ ಇದೆ ಯಾವ ರೋಡ್ ಅಂತ ಗೊತ್ತಿಲ್ಲ. ಅವ್ರ ಮನೆ ಇವ್ರ ಮನೆ. ಮನೆ ಒಳಗೆ ನೋಡಿ ಎಷ್ಟೋ ನಿಂತಿದೆ. ನೀನ್ ಇಲ್ಲೊಂದು ಒಳಗೆ ಓಲ್ವಾ ಶೋರೂಮ್ ಮೇಟ್ ಅವ್ನ ಮನೆ ಒಳಗೆ. ಅವನ ಹತ್ರ ಬೇರೆ ಯಾವ ಕಾರು ಇಲ್ಲ, ಚಿಕ್ಕದಿಂದ ಹಿಡಿದು ದೊಡ್ಡ ತನಕನು ಓಲ್ವಾ ಕಾರೇ ಇರೋದಿಲ್ಲ ಅವನ ಹತ್ರ. ನಮ್ಮ ಆಫೀಸ್ ಇಲ್ಲೇ ಇದೆ ರೋಡಲ್ಲೇ. ಎಲ್ಲ ಬರುತ್ ಕಣ ಮನೆ. ಓ ದಸರಾಗ್ ಮಾತ್ರ ತೆಗಿತಂಗ್ ಗೊತ್ತಾ, ಮೇಲೆ ಏರಿಯಲ್ ವೇವ್ ಇಂದ ಒಂದ್ ಮನೆ. ಗ್ಯಾರೇಜ್ ಅವನ ಹೆಸರು ಗೊತ್ತಿಲ್ಲ. ನೀವು ಟೈಮ್ ಸ್ಪೆಂಡ್ ಮಾಡಕ್ ಆಗುತ್ತಾ ಹೊರಗಡೆ? ಅದೇ ಗೋವಾಶಲ್ 1 hour ಬರಕ್ 1 hour, ಅಲ್ಲಂತೂ ಹೋಗೋರು ಅಷ್ಟೇ. ಬಂದೇ ಸಾಕಣ, ಇನ್ನೇನ್ ಬೇಡ. ಅಲ್ಲಿ ಫೈನಲಿ ಬಿಲ್ಲಿಂಗ್ ಎಲ್ಲ ಆಯ್ತು. ಅಪಾಯಿಂಟ್ಮೆಂಟ್ ಸಿಕ್ಕಿದೆ, ಮುಂಚೆನೆ ತಗೊಂಡಿದ್ದೆ ಅಲ್ವಾ, ಸೊ ಏನು ಹೇಳಿಲ್ಲ. ಫೈನ್, ಓಕೆ, ನಾವು ವಿ ಆರ್ ಗೋಯಿಂಗ್. ಬಟ್ ಇದಕ್ಕೇನೆ 5 hours ಆಗುತ್ತಂತೆ. ನಾನು ಬೇರೆ ಬೇರೆ ಏನೋ ಮಾಡ್ಸೋಣ ಅಂತ ಅನ್ಕೊಂಡೆ, ಫೇಶಿಯಲ್ ಅದನ್ನ. ಬಟ್ ಆದರೆ ಅದಕ್ಕಿನ್ನ 4 hours ಆಗುತ್ತೆ. ಸೊ ಹಂಗಾಗಿ ಸದ್ಯಕ್ಕೆ ನನ್ನ ಟೈಮ್ ಮಧ್ಯಾಹ್ನ ಆಯಿತು. ಸೊ ಹಂಗಾಗಿ ಇದಿಷ್ಟಕ್ಕೆ ಸಾಕು ಅಂತ ಸುಮ್ಮನೆ. ಸೊ 5 hours ಫುಲ್ ಬರೀ ಕೆರಿಟಿನ್. ಟ್ರೀಟ್ಮೆಂಟ್ ಮಾಡಿಸೋಣ ಅಂತ ಇವರು ಕ್ರೀಮ್ನ ಹಚ್ಬಿಟ್ಟು ಹೋಗಿದ್ದಾರೆ. ಇದು ಇನ್ನೂ 3 hours ಟೈಮ್ ತಗೊಳುತ್ತೆ ಗೈಸ್ ಈ ಒಂದು ಪ್ರೋಸೆಸ್ಗೆ. ಟಿಪ್ಪು ಮತ್ತು ಫೇಶಿಯಲ್ಲು, ಡಿ ಟ್ಯಾನ್, ಪೆಡಿಕ್ಯೂರ್, ಮೆನಿಕ್ಯೂರ್, ಸೊ ಇಷ್ಟು ಸರ್ವಿಸಸ್ ತೊಗೊಂಡು ಈಗ ನೀಲ್ ಪಾಲಿಷ್ನ ಇಲ್ಲೇ ತೊಗೊಂಡು ಅಪ್ಲೈ ಮಾಡ್ಕೊಳ್ಳೋಣ ಅಂತ ತೊಗೊಂಡೆ ಗೈಸ್. ಬಟ್ ನನಗೆ ಸರ್ವಿಸಸ್ಸು ಲಾಸ್ಟ್ ಇಯರ್ ಸಖತ್ತಾಗಿತ್ತು, ಬಟ್ ಈ ಇಯರ್ ಸ್ವಲ್ಪ ನನಗೆಲ್ಲೋ ಕಮ್ಮಿ ಅನ್ನಿಸ್ತು. ಒಂದು 3 ಕಲರ್ ನೈಲ್ ಪೇಂಟ್ ತೊಗೊಂಡೆ ಗೈಸ್. ಈಗ ಕುತ್ಕೊಂಡು ಇದನ್ನು ಅಪ್ಲೈ ಮಾಡ್ತಾ ಕುತ್ಕೋತೀನಿ. ಫೈನಲಿ ಕೆರಿಟಿನ್ ಟ್ರೀಟ್ಮೆಂಟ್ ಮಾಡಿಸಿದೆ. ಸೊ ನನಗೆ ಇದು ಇಷ್ಟ, ಸಾಫ್ಟ್ ಹೇರ್, ಸಿಲ್ಕಿ ಹೇರ್. ಇದು ಯಾವ ಥರ ಇದೆ, ನಿಮ್ಗೆ ಇಷ್ಟ ಆಯ್ತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫೈನಲಿ ಕೆರಿಟಿನ್ ಟ್ರೀಟ್ಮೆಂಟ್ ಆಯಿತು ಗೈಸ್. ಸೊ ನನಗೆ ಮಾಡಿಸ್ಬೇಕು ಅಂತ ತುಂಬ ದಿನದಿಂದ ಅನ್ಕೊಂತಿದ್ದೆ. ಸೊ ಫೈನಲಿ ಮಾಡಿಸ್ದೆ. ನನಗೇನಾದ್ರು ಮಾಡಿಸ್ಬೇಕು ಈ ಥರ ಅಂತ ಅನ್ಕೊಂಡಾಗ ಟಕ್ಕನಾಗಿ ಮಾಡಿಸ್ಬಿಡ್ಬೇಕು. ಬಟ್ ಇದು ತುಂಬ ಟೈಮು ವೆಯ್ಟ್ ಮಾಡಿ 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 ಮಾಡಿಸ್ಲಾ ಬೇಡವಾ ಅಂತ ಮಾಡಿಸಿದ್ದು. ನನಗಂತೂ ಇದೇ ಇಷ್ಟ ಗೈಸ್, ನನ್ನ ಹೇರ್ ಸ್ಟೈಲು. ಬಟ್ ಎಲ್ಲ ಹೇಳ್ತಾರೆ ಬೇಡ, ಅದೇ ಚೆನ್ನಾಗಿದೆ ಅಂತ, ಬೇಬಿ ಆಗಿ. ಬಟ್ ನನಗೆ ಸ್ಮೂತ್ನಿಂಗೆ ನನಗೆ ಇಷ್ಟ ಆಗತ್ತೆ. ಸೊ ಹಂಗಾಗಿ ಮಾಡಿಸ್ದೆ. ಹೆಂಗ್ ಕಾಣ್ತಾ ಇದೆ ಗೈಸ್, ಇವರು ಒಂದು ಝೂಮ್ ಮಾಡಿದ್ದಾರೆ. ಟಿಂಕರಿಂಗ್ ಮಾಡ್ಸಿಲ್ಲ ಅಂತ, ಟಿಂಕರಿಂಗ್ ಟೈಮ್ ಆಗುತ್ತೆ ಅಂತ. ಏನ್ ಮಾಡ್ಸ್ಕೊಂಡ್ ಬಂದಿ ನೀನು? ಎಲ್ಲ ಕೊರಿಯನ್ ಗರ್ಲ ಹೇರ್ ಹೆಂಗ್ ಅಂತ ಇದೆ? ಏರ್ ಚೆನ್ನಾಗಿದೆ. ಇಲ್ಲ ನಾವು ಫೇಶಿಯಲ್ ಮಾಡಿಸ್ದೆ. ಒಳಗೆ ಕುತ್ಕೊಳ್ಳೋ, ವೆಹಿಕಲ್ಸ್ ಬರ್ತಿದೆ. ಬನ್ನಿ ಗೈಸ್, ಇವಾಗ ನನ್ನ ಒಂದು ಸ್ಮೂತ್ನಿಂಗ್ ಹೆಂಗೆ ಇದೆ ಅಂತ ಕೇಳೋಣ ನಮ್ಮ ಖುಷಿಗೆ. ಫಸ್ಟು ಹೇಳಿ. ಚೆನ್ನಾಗಿದೆ, ಬರೀ ಚೆನ್ನಾಗಿದೆ ಅಷ್ಟನಾ? ಹೋದ್ ಸಲಗಿಂತ ಈ ಸಲ ಚೆನ್ನಾಗಿದೆ, ಮತ್ತೆ ತಿಕ್ಕಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಫ್ರಂಟ್ ಅಲ್ಲಿ ಕವರ್ ಮಾಡ್ಕೊಬೇಕು ನೀನು. ಫೋರ್ ಹೆಡ್ ಸ್ವಲ್ಪ ಲಾಂಗ್ ಇದ್ರೆ ಹೆಂಗ್ ಕಾಣಿಸ್ತಾ ಇದೆ? ಚೆನ್ನಾಗಿದೆ. ಏರ್ ಕಟ್ ಹೆಂಗ್ ಕಾಣಿಸ್ತಿದೆ? ಏರ್ ಕಟ್ ಹೆಂಗಿದ್ಯಾ ಚಂದನ್? ಚೆನ್ನಾಗಿದೆ, ಚೆನ್ನಾಗೇ ಇರ್ಬೇಕಲ್ಲ ಮತ್ತೆ. ಏನ್ ಹುಚ್ಚು ಅಂತಂದ್ರೆ ಇಲ್ಲೆಲ್ಲ ಸತ್ತಾಗಿ ನೋಡ್ಬೇಕು. ಯಾವ ಬೈಕು ಏನು ಅಂತ ತಕ್ತಾಗಿ ನೋಡೋದು ಗೈಸಿರು. 350cc ಇದು. 350 ಇಲ್ಲಿ ನೋಡಿಲಿ, ಮುಂದೆ ಡಿಸ್ಕ್ ಬ್ರೇಕ್ ಇದೆ. ಯಾಕೋ ನಂಗೆ ಟಾರ್ಕ್ 350 ಅಂತ ಬರುತ್ತೆ ಯಮಾದ, ಅದಂತ ಅನ್ಸ್ತದೆ. ಖುಷಿ ನೋಡಿದ್ರೆ ಅಲ್ಲೋದ
ಎಷ್ಟು ಗಾಡಿ ಇದೆಯೋ ಇವ್ರ ಹತ್ರ. ಕಳ್ಳನ್ ತರ ಸುಮ್ಮನೆ ನೋಡ್ಕೊಂಡು ಓಡೋದೆ ಗಲ್ಲಿ ಗಲ್ಲಿನಲ್ಲೂ ಬೈಕ್. ಅಯ್ಯೋ ಇಲ್ಲಿ ನೋಡು, ಇಲ್ಲಿ ಗಲ್ಲಿ ಈ ರೋಡಲ್ಲಿ ಏನ್ ಬರೋ ಹೆಂಗಿಟ್ಟಿದ್ದಾರೆ ಎಲ್ಲ ಹಳೇದು ಬೈಕ್ಸ್, ಸ್ಕೂಟಿ. ಅದೇನಕ್ಕೆ ಇಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಕಾರ್ನರ್ ಒಂದು ಹಳೆಯ ನೌ ವಿ ಕೇಮ್ ಜಯನಗರ್. ಬೇಡ ಬೇಡ ಅಲ್ಲ ಕಮೆಂಟ್ ಅಲ್ಲ ಅವ್ರದ್ದು ಇದಾಕಿದೆ ಇನ್ಸ್ಟಾಗ್ರಾಮ್ ಐಡಿ. ಕಲೆಕ್ಷನ್ ಚೆನ್ನಾಗಿಲ್ಲ. ಇದು ಚೆನ್ನಾಗಿದೆಯಲ್ಲ. ಕಾಂಬೋದು ಚೆನ್ನಾಗಿದೆ. 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 ಬೇಡ ಈ ಶರ್ಟ್ ಕೋಲಾ ಆಯ್ತು. ಬೇಡ 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 ಅದು ಬೇಡ. ನ್ಯೂ ಕಲೆಕ್ಷನ್ ಜಾಕೆಟ್ ಹಾಕೊಂಡ್ಬೋದು ಮೇಲೆ. ಈ ಚೆನ್ನಾಗಿಲ್ಲ ಅದು, ಅಷ್ಟೊಂದು ಚೆನ್ನಾಗಿಲ್ಲ, ಏನೂ ಇಲ್ಲ ಅದ್ರಲ್ಲಿ. ಅಷ್ಟೇ ಕಂಡ್ರು. ಹಾಕೊಂತೀನಿ ನೀನು. ಹಾಕೋಣ ಅಂದ್ರೆ ಬೇಡ. ಹೆಂಗ್ ಕಾಣುತ್ತೆ? ಹೆಂಗ್ ಕಾಣ್ತಾ ಇದೆ? ಚೆನ್ನಾಗಿ ಕೊಡು. ನ್ಯೂ ಕಲೆಕ್ಷನ್ ಅಂತ ಇಂತ ಒಂದಾಯ್ತು. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಮುಂದೋಣ ಏನ್ ತಗೋತೀನಿ ಅಂತ. ಈಗ ಜಯನಗರ್ 4th ಬ್ಲಾಕ್ ನಲ್ಲಿ ಇವಾಗ ಇಲ್ಲಿ ಅಂತ ಬಂದಿದೆ. ಖುಷಿ ಒಳಗಡೆ ಟಿಂಗಿಂಗ್ ಮಾಡಿಸ್ತಿದ್ದಾನೆ. ಇವರಿಬ್ರು ಇಲ್ಲಿ ಆರಾಮಾಗೆ ಚಾಟ್ ಗೀಟ್ ಮಾಡ್ತಿದ್ದಾರೆ. ನಾವು ಫುಲ್ ಖುಷಿಯಪ್ಪ ಇವತ್ತು. ಕಾಯ್ತಾ ಇದ್ದೀನಿ. ಖುಷಿ ಅವರೇ ಇಲ್ಲ ಈಟಿಂಗ್. ನಿಮಿಷ ಓ ಫುಲ್ ಸೂಪರ್ ಆಗಿದೆ. ಟೇಸ್ಟ್ ಸೂಪರಾ? ಏನ್ ಟೇಸ್ಟ್ ಮಾಡಿ ಖುಷಿ? ಟೇಸ್ಟ್ ಖಾರ ಇರ್ಬೇಕಿತ್ತು. ಚೆನ್ನಾಗಿದ್ಯಾ? ಸಕತ್ತಾಗಿದೆ ಚಿನ್ನ ಅದನ್ನು. ಚೆನ್ನಾಗಿದೆ. ಬಟ್ ಇದು ಎಕ್ಸೆಲ್ ಅನ್ಸುತ್ತೆ ಇದು. ತಗೋ, ಚೆನ್ನಾಗಿದೆ. ಫುಲ್ ಸ್ವೀಟ್ ಜೋರು ಆಗುತ್ತೋ, ದೊಡ್ಡದೇ ಆಗುತ್ತೆ. ಚೆನ್ನಾಗಿದೆ. ಶಾರ್ಟ್ ಇದ್ರು ಚೆನ್ನಾಗಿತ್ತು. ಲಾಂಗ್ ಆಗೋಕೆ ಬೇಡ ಬೇಡ, ಚೆನ್ನಾಗಿದೆ, ಸಖತ್ತಾಗಿದೆ. ಜೀನ್ಸ್ಗೆನೆ ಚೆನ್ನಾಗಿದ್ಯಾ? ಚೆನ್ನಾಗಿದೆ, ಸಖತ್ತಾಗಿದೆ. ಇದೇ ಚೆನ್ನಾಗಿದೆಯಲ್ಲ? ಅದು ಚೆನ್ನಾಗಿದೆ ಚಿನ್ನ. ಆಯ್ತು. ಯಾರಿಗದು? ಅದು ಚಂದನಿ. ಈಗ ಜಸ್ಟ್ ನಾವು ಮನೆಗೆ ಬಂದ್ವಿ ಗೈಸ್. ಇವತ್ತಿನ ದಿನ ಹೋಗಿದ್ದೆ ಗೊತ್ತಾಗಿಲ್ಲ. ಎಷ್ಟು ಬೇಗ ಹೋಯ್ತು. 2 days ಆಗೋಯ್ತು. ನಾವು ಬರೀ ಸುತ್ತಾಡೋದಾಯ್ತು ಈ 2 daysನಲ್ಲಿ. ಒಂದಿನ ನೆನ್ನೆ ರೆಸ್ಟು, ನೈಟ್ ಫುಲ್ ಸುತ್ತಾಡಿದ್ದು ಮೊನ್ನೆ. ಸೊ ಇವತ್ತು ಡೇ ಫುಲ್ ಸುತ್ತಾಡಿದ್ದು. ಬಾಯ್ ಬಾಯ್ ಬಾಯ್. ಹುಷಾರು. ನಾಳೆ ಬರೋ ಚಂದನ್. ಬಾಯ್ ಬಾಯ್. ತಮ್ಮನ್ ನೋಡ್ರಪ್ಪ, ತಮ್ಮನ ಕಾರು ಬೈಕ್ ನೋಡಕ್ಕಂತ ಜೀವನ ಕಳೀತದಾನೆ ಈ 1 ವಾರದಿಂದ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್.
ಸೊ ನೋಡಿ ಇವಾಗ ಮಾರ್ನಿಂಗ್ ನಾನು ಆ್ಯಕ್ಚುಲಿ ನೈಟ್ ವ್ಲಾಗ್ನ ಎಂಡ್ ಮಾಡೋದು ಮರ್ತುಬಿಟ್ಟೆ. ಸೊ ಈಗ ಡಿಪಾರ್ಟ್ಮೆಂಟ್ಗೆ ಹೋಗೋ ಟೈಮ್ ಆಯಿತು. ನೋಡಿ ಇವತ್ತು ನನ್ನ ಹೇರ್ ಸ್ಮೂತ್ನಿಂಗ್ ಹೆಂಗಿದೆ ಅಂತ ನನಗಂತೂ ನಿಜವಾಗ್ಲೂ ಸಖತ್ತು ಖುಷಿ. ಆ, ಚೆನ್ನಾಗಿದೆ ಅಂತ ನನಗೆ ಫೀಲ್. ಏನೋ ಒಂಥರ ನನಗೆ ಇಷ್ಟ ಗೈಸ್. ಸೊ ಫೈನಲಿ ಅಂದರೆ ಮಾರ್ನಿಂಗ್ ನಾನು ಕೆರಟಿನ್ ಮಾಡಿಸ್ಕೊಂಡು ಬಂದಮೇಲೆ ನಾನು ಟೈ ಮಾಡಿಲ್ಲ ಹೇರ್ನ, ಹಾಗೆ ಫ್ರೀ ಹೇರಲ್ಲೇ ಇತ್ತು. ಯಾಕೆಂದರೆ ಟೈ ಮಾಡಬಾರ್ದು. ಟೈ ಇನ್ ಕೇಸ್ ಮಾಡಿದ್ರೆ ಅದೇ ಶೇಪ್ನಲ್ಲೇ ಬಂದಿರುತ್ತೆ ಹೇರು. ಸೊ ಹಂಗಾಗಿ ಅದು ಆ ಥರ ಮಾಡಿದ್ರೆ ಆ ಥರ ಬ್ರೇಕೇಜ್ ಎಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾರಾದರೂ ಈ ಥರ ಕೆರಟಿನ್ ಮಾಡಿಸಿದಾಗ ಆ್ಯಕ್ಚುಲಿ ನನಗೆ ಅಲ್ಲಿ ಹೇಳಲಿಲ್ಲ, ಬಟ್ ನಾನು ಫ್ರೀಕ್ವೆಂಟಾಗಿ ನಾನು ಮಾಡಿಸ್ತಾ ಇರ್ತೀನಲ್ವಾ, ಸೊ ಹಂಗಾಗಿ ನನಗೆ ಇದು ಗೊತ್ತು. ಬಟ್ ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸುಮ್ಮನೆ ಅಷ್ಟೊಂದೆಲ್ಲ ದುಡ್ಡು ಕೊಟ್ಬಿಟ್ಟು ಬ್ರೇಕೇಜ್ ಎಲ್ಲ ಆಗೋದು, ಇಲ್ಲ ಅಂದರೆ ಹೇರ್ ನೀಟಾಗೆ ಸ್ಟ್ರೈಟ್ ಇಲ್ಲದೆ ಇರೋದು, ಆ ಥರ ಎಲ್ಲ ಚಾನ್ಸಸ್ ಆಗೋದು ಜಾಸ್ತಿ. ಸೊ ಹಂಗಾಗಿ ನಾವು ಹೇರ್ ವಾಶ್ ಆ್ಯಕ್ಚುಲಿ ಕೆರಟಿನ್ ಮಾಡಿಸ್ಬೇಕು ಅಂದರೆ ಏನು ಅಂತ ನನ್ನ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂತ ಈಗ ಹೇಳ್ತೀನಿ. ಸೊ ಅದನ್ನು ಹೇಳೋಣ ಅಂತ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಟೈಮ್ ಆಯಿತು, 5 ಮಿನಿಟ್ಸ್ ಇದೆ ಟೈಮ್ ಅಷ್ಟೇ. ಸೊ ಆ ಗ್ಯಾಪ್ನಲ್ಲಿ ಹೇಳ್ಬಿಡ್ತೀನಿ, ಓಕೆನಾ. ಸೊ ನಾವು ಕೆರಟಿನ್ ಅಥವಾ ಸ್ಮೂತ್ನಿಂಗ್, ಸ್ಟ್ರೈಟ್ನಿಂಗ್ ಯಾವುದೇ ಮಾಡ್ಸೋಕೆ ಹೋದ್ರೂ, ಸೊ ಸ್ಮೂತ್ನಿಂಗು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅದು ಬಿಟ್ಟರೆ ಫುಲ್ಲು ಸ್ಟ್ರೈಟ್ನಿಂಗು ಫುಲ್ ಪರ್ಕೆ ಥರ ಫುಲ್ ಸ್ಟ್ರೈಟಾಗಿರುತ್ತೆ, ನಂಗೆ ಅದು ಇಷ್ಟ ಆಗಲ್ಲ. ಯಾಕೆ ಅಂದರೆ ಅದು ನ್ಯಾಚುರಲ್ಲಾಗಿ ಅಂತ ಅನಿಸಲ್ಲ. ಸೊ ಇದಾದರೆ ಏನು ಅಂತಂದರೆ ಕೆರಟಿನು ಇನ್ ಕೇಸ್ ನಿಮ್ಗೇನಾದರೂ ಏರ್ ಲಾಸ್ ಆಗ್ತಾ ಇದೆ ಅಂತ ಅಂದರೆ, ಇಲ್ಲ ನಿಮ್ಮದು ಸ್ಟ್ರೆಂತ್ ಸ್ವಲ್ಪ ಕಮ್ಮಿ ಇದೆ ಅಂತ ಅಂದರೆ, ಇಲ್ಲ ಗ್ರೋತ್ ಜಾಸ್ತಿ ಆಗ್ತಾ ಇಲ್ಲ ಅಂತ ಅಂದರೆ, ಇದು ಆ್ಯಕ್ಚುಲಿ ಕೆರಟಿನ್ ಅಂದರೆ ಅದು ಪ್ರೋಟೀನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಓಕೆನಾ. ಅದ್ರ ಜೊತೆಗೆ ಹೇರು ನೀಟಾಗಿ ನೋಡಿ ಈ ಥರ ಸ್ಮೂತ್ನಿಂಗ್ ಆಗುತ್ತೆ. ಅದು ಸ್ಮೂತ್ನಿಂಗಲ್ಲಿ ಸ್ವಲ್ಪ ಇನ್ನೂ ಶಾರ್ಪಾಗಿ ಆಗುತ್ತೆ, ಬಟ್ ಇದು ನ್ಯಾಚುರಲ್ ಹೇರ್ ಲುಕ್ಕು ಕೊಡುತ್ತೆ. ನಂದು ಆ್ಯಕ್ಚುಲಿ ವೇವಿ ಇದೆ, ವೇವಿ ಆಲ್ಮೋಸ್ಟ್ ಸ್ಟ್ರೈಟ್ ಇದೆ, ಬಟ್ ನನಗೆ ಅದೊಂಥರ ಫ್ರೀಝಿ ಥರ ಫೀಲ್ ಆಗ್ತಾ ಇರುತ್ತೆ ವಿತೌಟ್ ಕೆರಟಿನ್ ಟ್ರೀಟ್ಮೆಂಟ್. ನನಗೆ ಫ್ರೀಝಿ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ, ಮೇಂಟೆನೆನ್ಸ್ ಸ್ವಲ್ಪ ಕಷ್ಟನೇ. ಯಾವಾಗಲೂ ಕೂಮ್ ಮಾಡ್ತಾ ಇರಬೇಕು, ಆಮೇಲೆ ತುಂಬ ಫ್ರೀಝಿ ಥರ ಫೀಲ್ ಆಗ್ತಾ ಇರುತ್ತೆ. ನಂಗೆ ಆ ಥರ ಹೇರ್ ಇಷ್ಟ ಇಲ್ಲ. ಸೊ ಹಂಗಾಗಿ ನಾನು ಇದನ್ನು ಇವಾಗ ಮಾಡಿಸಿದ್ದು. ಸೊ ಬಿಫೋರ್ ನೀವೇನೇ ಮಾಡ್ಸೋಕ್ಕೆ ಹೋದ್ರೂ ಕೆರಟಿನ್, ಸ್ಟ್ರೈಟ್ನಿಂಗ್, ಸ್ಮೂತ್ನಿಂಗ್, ಸೊ ನೀವು ಫಸ್ಟು ಯಾವತ್ತು ಆಯಿಲ್ ಅಪ್ಲೈ ಮಾಡಿರ್ಬಾರ್ದು. 3 ಡೇಸ್ ಬ್ಯಾಕ್ ನೀಟಾಗೆ ಹೇರ್ ವಾಶ್ ಮಾಡಿ, ಅವತ್ತು ಹೋಗ್ತಾ ಇರೋ ದಿನವೂ ನೀಟಾಗಿ ಹೇರ್ ವಾಶ್ ಮಾಡಬೇಕು. ಯಾವುದೇ ಕಲರಿಂಗ್ ಅಪ್ಲೈ ಮಾಡಿರೋಂಗಿಲ್ಲ. ಬಿಫೋರೇ ನೀವು ಆಯಿಲ್ ಏನಾದ್ರು ಅಪ್ಲೈ ಮಾಡಬೇಕು ಅಂದರೆ ಮಾಡ್ಕೊಂಡು ಹೇರ್ ವಾಶ್ ಮಾಡ್ಕೊಳ್ಳಿ. ಇವತ್ತು ಹೋಗ್ತಾ ಇದ್ದೀರಾ ಅಂತಂದರೆ ನೆನ್ನೆ ನೈಟ್ ಆಯಿಲ್ ಅಪ್ಲೈ ಮಾಡಿ ಮಾರ್ನಿಂಗ್ ಏರ್ ವಾಶ್ ಮಾಡ್ಕೊಂಡು ಹೋಗಿ. ಯಾಕೆಂದರೆ ಅಲ್ಲೂ ಏರ್ ವಾಶ್ ಮಾಡ್ತಾರೆ, ಬಟ್ ಆದರೆ ಏರ್ ಕಲರ್ ಏನಾದರೂ ನೀವು ಹಚ್ತೀರಾ, ಇನ್ ಕೇಸ್ ಬ್ಲ್ಯಾಕು ಇಲ್ಲ ಬ್ರೌನು ಇಲ್ಲ ಮೆಹಂದಿ ಎಲ್ಲ ಹಚ್ತೀರಲ್ವಾ, ಸೊ ಅದೇನೇ ಹಚ್ಚೋದಿದ್ರು ಹಚ್ಚಂಗಿಲ್ಲ, ಓಕೆನಾ. ಅದು ಹಚ್ಚಿದ್ರೆ 1 ವೀಕ್ ಮುಂಚೆನೇ ಹಚ್ಚಿರಬೇಕು. 1 ವೀಕ್ ಆದಮೇಲೆ ಬೇಕಿದ್ರೆ ನೀವು ಯಾವುದೇ ಕೆರಟಿನ್, ಸ್ಮೂತ್ನಿಂಗ್, ಸ್ಟ್ರೈಟ್ನಿಂಗ್ಗೆ ಹೋಗ್ಬೋದು, ಓಕೆನಾ. ಆಮೇಲೆ ಕೆರಟಿನ್ ಎಲ್ಲ ಮಾಡಿಸಿದ ಮೇಲೂ ಸೊ ಅದಷ್ಟೇ, ಅದೆಲ್ಲ ಮಾಡಿಸಿದ್ಮೇಲೆ ರೆಗ್ಯುಲರಾಗಿ ನೀವು ಮೇಂಟೈನ್ ಮಾಡ್ತಾ ಇರಬೇಕು. ಅಲ್ಲಿ ಕೊಡೋ ಶಾಂಪು ಮತ್ತು ಕಂಡೀಷ್ನರ್ನೇ ಯೂಸ್ ಮಾಡಿದ್ರೆ ಸೀರಿಯಸ್ಲಿ 1 ಇಯರ್ ಅವ್ರು ಹೇಳ್ತಾರೆ 3 to 5-6 ಮಂತ್ಸ್ ಅಂತ, ಬಟ್ ಕೆರಟಿನ್ ಶ್ಯಾಂಪು ಮತ್ತು ಕಂಡೀಷ್ನರ್ ಯೂಸ್ ಮಾಡಿದ್ರೆ 1 ಇಯರ್ 100% ಬಂದೇ ಬರುತ್ತೆ. ನಾನೇ ಅದಕ್ಕೆ ಪ್ರೂಫು, ಓಕೆನಾ. ಬಟ್ ನೀಟಾಗಿ ಅದನ್ನು ಮೇಂಟೈನ್ ಮಾಡಬೇಕು. ಯಾವುದ್ಯಾವುದೋ ಆಯಿಲ್ ಅಪ್ಲೈ ಮಾಡೋಂಗಿಲ್ಲ, ಓಕೆನಾ. ಕ್ಯಾಸ್ಟ್ರ್ ಆಯಿಲ್ ಅದೆಲ್ಲ ಏನೂ ಅಪ್ಲೈ ಮಾಡೋಂಗಿಲ್ಲ. ಸೊ ಅದನ್ನು ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಅದಾದಮೇಲೆ ಈಗ ಇದೆಲ್ಲ ಮಾಡಿಸಿದ್ಮೇಲೆ ಬಂದು ಟೈ ಮಾಡೋದು. ಈಗೆಲ್ಲ ಅದಾದಮೇಲೆ ಎಲ್ಲ ಕೆರಟಿನ್ ಎಲ್ಲ ಸ್ಮೂತ್ನಿಂಗನ್ನು ಮಾಡಿಸ್ತಿರೋದು ಮಾಡಿದ್ಮೇಲೆ ಹೇರ್ ಬಂದು ಮಾಡೋದು, ಟೈ ಮಾಡೋದು, ಅದೆಲ್ಲ ಮಾಡಿದ್ರೆ ಅದು ಹೋಗುತ್ತೆ. ಸೊ ಅದು ಮಾಡೋಂಗಿಲ್ಲ. ನೆಕ್ಸ್ಟು 1 ವೀಕ್ ಅಟ್ಲೀಸ್ಟ್ ಅವ್ರು ಹೇಳ್ತಾರೆ 3 ಮಂತ್ಸ್ ನಾವು ಆಯಿಲ್ ಅಪ್ಲೈ ಮಾಡೋಂಗಿಲ್ಲ ಅಂತ. ಸೊ ಆಯಿಲ್ ಸೀರಿಯಸ್ಲಿ ಮಾಡಲೇಬೇಕು ಅಂತ ನೆಸೆಸಿಟಿ ಇಲ್ಲ. ನಿಮಗೆ ಅನಿಸ್ತು ಅಂತಂದರೆ ಒಂದು 15 ಡೇಸ್ ಒನ್ಸು ನೀವು ಆಯಿಲ್ ಅಪ್ಲೈ ಮಾಡ್ಬೋದು, ಅದೇನೂ ಆಗಲ್ಲ. ಬಟ್ ಆದರೆ ಕ್ಯಾಸ್ಟ್ರ್ ಆಯಿಲು ಆ ಥರ ಯಾವುದೂ ಅಪ್ಲೈ ಮಾಡೋಂಗಿಲ್ಲ. ಮೈಲ್ಡ್ ಕೊಕೊನಟ್ ಆಯಿಲ್ ಅಪ್ಲೈ ಮಾಡ್ಬೋದು. ಯಾಕೆಂದರೆ ನಾನು ಮಾಡ್ತೀನಿ ಅದನ್ನು. ಇಲ್ಲ ಆರ್ಗನ್ ಆಯಿಲ್, ಸೊ ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅಷ್ಟೇ ಗೈಸ್. ಸೊ ಇಷ್ಟೇ, ಆವಾಗ ನೀಟಾಗಿ ಮೇಂಟೈನ್ ಆಗುತ್ತೆ. ದುಡ್ಡು ಕೊಟ್ಟಿದ್ದಕ್ಕೂ ಮೇಂಟೈನ್ ಮಾಡಿದ್ರೆ ಅದು ಓಕೆ, ಸಾರ್ಥಕ ಆಗತ್ತೆ ಅಷ್ಟೇ ಗೈಸ್. ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಈ ಥರ ಮಾಡಿದ್ರೆ ನನ್ನ ಹೇರ್ ಲುಕ್ಕು, ನನ್ನ ಫೇಸ್ ಲುಕ್ಕು ಚೇಂಜ್ ಆಗುತ್ತೆ, ನನಗೆ ಇಷ್ಟ ಆಗುತ್ತೆ ಅಂತ ನಾನು ಮಾಡ್ತಾಯಿದ್ದೀನಿ ಗೈಸ್. ಈ ಖುಷಿನೇ ನೋಡಿ ಗೈಸ್ ಇಲ್ಲಿ ಫುಲ್ಲು. ಏನು ಖುಷಿ
ಓಕೆ ಗೈಸ್, ಇವಾಗ ಟೈಮ್ ಆಯಿತು ಅಂತ ಹೇಳಕ್ಕೆ ಬಂದಿದ್ದಾರೆ ಇವಾಗ. ಸೊ ನಾನು ಈ ಒಂದು ವ್ಲಾಗ್ ಕಂಟಿನ್ಯೂ ವ್ಲಾಗ್, ನನ್ನ ತಮ್ಮ ಇನ್ನೂ ಮಲಗಿದ್ದಾನೆ, ಅದೊಂದು ಪಟ್ ಅಂತ ನಿಮಗೆ ಇನ್ಫಾರ್ಮೇಷನ್ ಹೇಳೋಣ ಅಂತ ಹೇಳಿದೆ. ಹಂಗೆ ಮಾರ್ನಿಂಗ್ ತೋರಿಸೋಣ ಅಂತ ಹಿಂಗೆ ತೋರಿಸ್ದೆ ಗೈಸ್. ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. 30 ಆಗೇ ಬಿಡ್ತು, ಟೈಮ್ ಆಯಿತು. ಬಾಯ್ ಬಾಯ್. If you like my video, please like, share and subscribe to my YouTube channel, Prati's Vlog. See you on the next vlog. Thank you for watching. Bye. ನಾನು ಅಪ್ಲೋಡ್ ಮಾಡಬೇಕು ವೀಡಿಯೋಸ್, ಹಂಗಾಗಿ ಪಡ ಅಂತ ಮುಗಿಸ್ಬಿಟ್ಟೆ ಗೈಸ್. ಬಾಯ್.